ಹೋಗ್ತಾ ಇರೋ ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಡಿ ಡೈರೀಸ್ ಯೂಟ್ಯೂಬ್ ಚಾನಲ್. ಆಲ್ರೆಡಿ ತಮ್ನೈಲ್ನ ನೋಡಿರ್ತೀರಿ, ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋ ಐಡಿಯಾ ನಿಮಗೆ ಬಂದಿರುತ್ತೆ. ಹೋಗ್ತಾ ಇರೋಂಥ ಜಾಗ ನಮ್ಮ ಹಾಸನ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಒಂದಾದಂಥ ಶ್ರೀ ಮಳೆ ಮಲ್ಲೇಶ್ವರ ದೇವಸ್ಥಾನ ಸೀಗೆಗುಡ್ಡ. ಬನ್ನಿ ಹಾಗಿದ್ರೆ ಹೋಗ್ತಾ ಹೋಗ್ತಾ ಇನ್ನಷ್ಟು ಮಾಹಿತಿನ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಶ್ರೀ ಮಳೆ ಮಲ್ಲೇಶ್ವರ ದೇವಸ್ಥಾನ ಸೀಗೆಗುಡ್ಡ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಶೃಂಗಗಿರಿ, ಸಿದ್ದೇಶ್ವರ ಬೆಟ್ಟ, ಸೀಗೆಗುಡ್ಡ ಅಂತಾನೆ ಹೆಸರುವಾಸಿಯಾಗಿದೆ. ಈ ದೇವಸ್ಥಾನ ಹಾಸನ ಜಿಲ್ಲೆಯ ಸೀಗೆ ಅನ್ನೋ ಒಂದು ಗ್ರಾಮದ ಗುಡ್ಡದ ಮೇಲೆ ಈಶ್ವರನೇ ಶ್ರೀ ಮಳೆ ಮಲ್ಲೇಶ್ವರನ ರೂಪದಲ್ಲಿ ನೆಲೆಸಿದ್ದಾನೆ ಎಂಬ ಪ್ರತೀತಿ ಇದೆ. ಇನ್ನು ಈ ಪ್ರದೇಶ ಎತ್ತರದಲ್ಲಿರುವ ಕಾರಣ ವಿಂಡ್ ಮಿಲ್ಗಳನ್ನು ಸ್ಥಾಪಿಸಲು ರಸ್ತೆ ಮಾರ್ಗವನ್ನು ಮಾಡಲಾಯಿತು. ಕೆಲವು ವರ್ಷಗಳಿಂದ ಪ್ರವಾಸಿಗರನ್ನು ಸೆಳೆಯಲು ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಪ್ರತಿ ಹುಣ್ಣಿಮೆ ಮತ್ತು ವಾರಾಂತ್ಯದಲ್ಲಿ ಇಲ್ಲಿಗೆ ಬರುವ ಪ್ರವಾಸಿಗರ ದಂಡು ಹೆಚ್ಚಾಗೇ ಇರುತ್ತದೆ. ಇತಿಹಾಸದ ಬಗ್ಗೆ ಮಾತಾಡೋದಾದರೆ ಯಾವುದೇ ನಿಖರವಾದ ಮಾಹಿತಿ ಲಭ್ಯವಿಲ್ಲ. ಸ್ಥಳೀಯ ದಂತಕಥೆಗಳ ಪ್ರಕಾರ ಕೆಲವು ಉಲ್ಲೇಖಗಳನ್ನು ನಾವು ಇಲ್ಲಿ ಕಾಣಬಹುದು. ಮೊದಲನೆಯದಾಗಿ ತ್ರೇತಾಯುಗ, ಅಂದರೆ ಶ್ರೀರಾಮ ಮತ್ತು ಸೀತಾದೇವಿಯ ವನವಾಸಕ್ಕೆ ತೆರಳಿದಾಗ ಈ ಬೆಟ್ಟದ ಮೇಲೆ ವಿಶ್ರಾಂತಿ ಪಡೆದು ಶಿವನನ್ನು ಲಿಂಗದ ರೂಪದಲ್ಲಿ ಪ್ರತಿಷ್ಠಾಪಿಸಿ ಮುಂದೆ ಸಾಗಿದರು ಅಂತ ಹೇಳಲಾಗುತ್ತದೆ. ಎರಡನೆಯದಾಗಿ ದ್ವಾಪರ ಯುಗ, ಅಂದರೆ ಪಾಂಡವರ ವನವಾಸದ ಸಮಯದಲ್ಲಿ ಬಿಸಿಲಿನ ಬೇಗೆಯಿಂದ ಬಾಯಾರಿಸಿಕೊಳ್ಳಲು ನೀರು ಸಿಗದೆ ಹೋದಾಗ ಅರ್ಜುನ ತನ್ನ ಬಾಣಗಳಿಂದ ಈ ಬೆಟ್ಟದಲ್ಲಿ ನೀರಿನ ಸೆಲೆಯನ್ನು ಹೊರಗೆ ತೆಗೆದನೆಂದು ನಂಬಿಕೆ. ಅದರ ಭಾಗವಾಗಿ ಈ ಬೆಟ್ಟದಲ್ಲಿ ಶಿವಲಿಂಗದ ಬಲಭಾಗದಲ್ಲಿ ಅರ್ಜುನನ ಪ್ರತಿಮೆಯನ್ನು ನಾವು ನೋಡಬಹುದು. ಅದಕ್ಕೆ ಸಾಕ್ಷಿ ಎಂಬಂತೆ ಶಿವಲಿಂಗದ ಕೆಳಗೆ ಒಂದು ನೀರಿನ ಹೊಂಡವಿದೆ. ಇದು ಎಂತಹ ಕಡು ಬೇಸಿಗೆಯಲ್ಲೂ ನೀರು ಇಂಗುವುದಿಲ್ಲ ಎಂದು ಹೇಳುತ್ತಾರೆ. ಮತ್ತೊಂದು ಆಯಾಮದ ಪ್ರಕಾರ ವಿಭಂಡಕ ಮುನಿ, ಅಂದರೆ ಕಶ್ಯಪ ಮುನಿಗಳು, ಅವರ ಮಗ ಶೃಂಗಮುನಿ ಜನಿಸಿ ಶಿವನನ್ನು ಕುರಿತು ತಪಸ್ಸು ಮಾಡಿದಂತಹ ಸ್ಥಳ. ಅದಕ್ಕಾಗಿ ಈ ಸ್ಥಳಕ್ಕೆ ಶೃಂಗಗಿರಿ ಎಂಬ ಪ್ರತೀತಿ ಇದೆ. ಬೆಟ್ಟದ ಮೇಲ್ಭಾಗದಲ್ಲಿ ಶೃಂಗಮುನಿಗಳ ವಿಗ್ರಹವನ್ನು ನಾವು ಕಾಣಬಹುದಾಗಿದೆ. ಇನ್ನು ನಾವೆಲ್ಲ ನಂಬಿರೋ ತಾಂತ್ರಿಕ ಮಾಹಿತಿ ಗೂಗಲ್ ಸರ್ಚ್ ಮಾಡಿದರೆ ತಿಳಿಯೋ ಮಾಹಿತಿ ಏನಂದರೆ, ಶಿವ ತನ್ನ ಆತ್ಮಲಿಂಗವನ್ನು ಕಾಶಿ ವಿಶ್ವನಾಥ ದೇವಸ್ಥಾನದಿಂದ ವಾರಣಾಸಿಗೆ ತೆಗೆದುಕೊಂಡು ಹೋಗುವಾಗ ಈ ಸ್ಥಳದಲ್ಲಿ ಶಿವನ ಕೈಯಿಂದ ಜಾರಿ ಬಿದ್ದ ಲಿಂಗವು ಬೆಟ್ಟವಾಗಿ ರೂಪುಗೊಂಡಿದೆ ಅಂತ ತಿಳಿಸಲಾಗುತ್ತದೆ. ಹಾಗೆ 11ರಿಂದ 14ನೇ ಶತಮಾನಗಳ ನಡುವೆ ನಮ್ಮ ಹಾಸನ ಜಿಲ್ಲೆಯನ್ನು ಆಳಿದಂತಹ ಹೊಯ್ಸಳ ರಾಜವಂಶಸ್ಥರು ತಮ್ಮ ಸೈನ್ಯದ ಮೇಲ್ವಿಚಾರಣೆ ಮತ್ತು ಶತ್ರು ಸೈನಿಕರ ಚಲನವಲನಗಳನ್ನು ತಿಳಿಯುವಲ್ಲಿ ಸೀಗೆಗುಡ್ಡವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ತಿಳಿಸಲಾಗುತ್ತದೆ. ಇದಕ್ಕೆ ಪೂರಕವಾಗಿ ಈ ದೇವಸ್ಥಾನದ ಗೋಪುರದ ಮೆಟ್ಟಿಲುಗಳ ಮೇಲೆ ಹೊಯ್ಸಳ ಕಾಲದ ಆನೆಗಳ ಪ್ರತಿಮೆ ಮತ್ತು ಗೋಪುರದ ಮುಂಭಾಗದಲ್ಲಿ ದ್ವಾರಪಾಲಕರ ಪ್ರತಿಮೆಗಳನ್ನು ನಾವು ನೋಡಬಹುದಾಗಿದೆ. ಬರುವ ಭಕ್ತಾದಿಗಳಿಗೆ ಪ್ರತಿ ದಿವಸವೂ ಮಧ್ಯಾಹ್ನದ ವೇಳೆ ಅನ್ನದಾಸೋಹದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಹಾಗೂ ಇಲ್ಲಿ ಬರುವ ಪ್ರವಾಸಿಗರು ಇಚ್ಛಿಸಿದರೆ ಆರ್ಚನ್ನು ಭರಿಸಬಹುದಾಗಿರುತ್ತದೆ. ಈ ಸ್ಥಳವನ್ನು ಪ್ರಕೃತಿ ಪ್ರೇಮಿಗಳು ಮತ್ತು ಚಾರಣಿಗರ ಸ್ವರ್ಗ ಅಂತಲೇ ಕರೆಯಬಹುದು. ಹಾಗೆ ಒಂದು ದಿನದ ಕಿರು ಪ್ರವಾಸಕ್ಕೆ ಸೂಕ್ತವಾದ ಸ್ಥಳ. ಪ್ರಕೃತಿಯ ಅವಿಭಾಜ್ಯ ಅಂಗವಾಗಿರುವ ನಾವು ಇಂತಹ ಸ್ಥಳಗಳಿಗೆ ಬಂದಾಗ ಯಾವುದೇ ಪ್ಲಾಸ್ಟಿಕ್ ಪೇಪರ್, ವಾಟರ್ ಬಾಟಲ್ಗಳು, ಪರಿಸರದಲ್ಲಿ ಕರಗದೇ ಇರೋ ಯಾವುದೇ ವಸ್ತುಗಳನ್ನು ಎಸೆದು ಹಾನಿಗೊಳಿಸೋದಿಲ್ಲ ಅಂತ ಪ್ರಮಾಣ ಮಾಡಿ ಆದಷ್ಟು ಘಾಟ್ ರೋಡ್ ಮತ್ತು ತಿರುವುಗಳಲ್ಲಿ ನಿಧಾನವಾಗಿ ಚಾಲನೆ ಮಾಡಿ ಸೇಫಾಗಿ ಮನೆ ಸೇರೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮತ್ತು ಶೇರ್ ಮಾಡಿ ಬೆಲ್ ಐಕಾನನ್ನು ಒತ್ತೋದನ್ನು ಮರೆಯದಿರಿ.